Rahul spends 50% of his monthly income on household items, 20% on buying clothes, 5% on medicines, and saves the remaining rupees 11,250. What is Rahul's monthly income? ಕನ್ನಡದಲ್ಲಿ ಹೇಳ್ತೀನಿ ಕೇಳ್ರಿ. ರಾಹುಲ್ ತನ್ನ ಮಾಸಿಕ ಆದಾಯದ 50% ಗೃಹೋಪಯೋಗಿ ವಸ್ತುಗಳಿಗೆ, 20% ಅನ್ನು ಬಟ್ಟೆ ಖರೀದಿಸಲು, 5% ಅನ್ನು ಔಷಧಿಗಳಿಗೆ ಖರ್ಚು ಮಾಡುತ್ತಾನೆ ಮತ್ತು ಉಳಿದ ರೂಪಾಯಿ 11,250 ರೂಪಾಯಿಯನ್ನು ಉಳಿಸುತ್ತಾನೆ. ರಾಹುಲ್ ಅವರ ಮಾಸಿಕ ಆದಾಯ ಎಷ್ಟು? ಇವ್ರದ್ದು 100 ರೂಪಾಯಿ ಸ್ಯಾಲ್ರಿ ಇತ್ತು ಅಂದ್ರೆ 50 ರೂಪಾಯಿ ಹೌಸ್ ಹೋಲ್ಡ್ ಐಟಮ್ಗೆ, 20 ರೂಪಾಯಿ ಬಟ್ಟೆಗೆ, 5% ಔಷಧಿಗೆ ಖರ್ಚು ಮಾಡ್ತಾರೆ. ಅಂದ್ರೆ ಟೋಟಲ್ ಎಷ್ಟಾಯ್ತು? 50, 20, 70, 75. 75% ಅನ್ನವರು ಎಲ್ಲ ಖರೀದಿಗಳಿಗೆ ಖರ್ಚು ಮಾಡ್ತಾರೆ. ಅಂದ್ರೆ ಉಳಿದಿದ್ದೆಷ್ಟು? 25%. ಸೊ ಅವ್ರದ್ದು 25% ಸೇವಿಂಗ್. ಆ 25% ಎಷ್ಟು? ಆ 25% ಅಂದ್ರೆ 11,250. 25% ಅಂದ್ರೆ 11,250. ಅವ್ರದ್ದು ಮಾಸಿಕ ಆದಾಯ ಎಷ್ಟು ಅಥವಾ ಮಂತ್ಲಿ ಇನ್ಕಮ್ ಎಷ್ಟು? ಮಂತ್ಲಿ ಇನ್ಕಮ್ 100 ರೂಪಾಯಿದಲ್ಲಿ 75 ಖರ್ಚಾಗಿ 25 ಉಳುತ್ತೆ. ಅಂದ್ರೆ 100 ರೂಪಾಯಿ ಅವ್ರದ್ದು ಆದಾಯ ಅಲ್ವಾ? ಸೊ ಅವಾಗ 100% ಅಂದ್ರೆ ಎಷ್ಟು? 100% ಎಷ್ಟು? ಸೊ 25ರದ್ದು 4 ಪಟ್ಟು 100. ಸೊ 25% 11,250 ಆದರೆ 100% ಎಷ್ಟು? ಇದ್ರದ್ದು ಎಕ್ಸಾಕ್ಟ್ಲಿ 4 ಟೈಮ್. 11,000ದ 4 ಪಟ್ಟು ಅಂದ್ರೆ 44,000. 250ರದ್ದು 4 ಪಟ್ಟು ಅಂದ್ರೆ 1,000. 44,000, 1,000, 45,000. ಸೊ 45,000 ಇವ್ರ ಕರೆಕ್ಟ್ ಆನ್ಸರ್. ಸೊ ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಅವರು 50% ಅನ್ನ ಗೃಹೋಪಯೋಗಿಗೆ, 20% ಅನ್ನ ಬಟ್ಟೆಗೆ, 5% ಅನ್ನ ಔಷಧಿಗೆ ಖರ್ಚು ಮಾಡ್ತಾರೆ. ಅಂದ್ರೆ 50, 20, 70. ಸೊ 5, 75. 75% ಅನ್ನ ಅವರು ಎಲ್ಲಾ ಖರ್ಚುಗಳಿಗೆ ಉಪಯೋಗ ಮಾಡ್ತಾರೆ. ಇನ್ನು 25% ಅನ್ನ ಉಳಿಸ್ತಾರೆ. ಅಂದ್ರೆ 100% ಅವ್ರ ಸ್ಯಾಲ್ರಿಯಲ್ಲಿ 75% ಖರ್ಚಾಗಿ 25% ಉಳಿಯುತ್ತೆ. ಆ 25% 11,250. 25% 11,250 ಆದ್ರೆ 100% ಅಂದ್ರೆ ಎಷ್ಟು? ಅದೇ ಬೇಕಾಗಿರೋದು ನಮಗೆ ಆದಾಯ ಅಂದ್ರೆ. 100% ಅಂದ್ರೆ ಎಷ್ಟು? ಸೊ 25% 11,250 ಆದ್ರೆ 100% ಎಷ್ಟು? ಸೊ ಇದ್ರದ್ದು ಎಕ್ಸಾಕ್ಟ್ಲಿ 4 ಪಟ್ಟಿದೆ. ಇಲ್ಲಿನೂ 4 ಪಟ್ಟು ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. 11,250 ಅಂದ್ರೆ 11,000 ಪ್ಲಸ್ 250. 11,000ದ 4 ಪಟ್ಟು 44,000. 250ರ 4 ಪಟ್ಟು 1,000. ಸೊ ಟೋಟಲಿ 45,000 ನಡೆದಿರೋದು ಕರೆಕ್ಟ್ ಆನ್ಸರ್. ಸೊ ಈ ಕ್ವಶನ್ಸ್ ಗಳನ್ನೆಲ್ಲ ಈ ತರ ಮಾಡಿದ್ರೆ ಬಹಳ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. A student scored 32% marks in science subject out of 300. ಸೊ 300ಗೆ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಅವನು 32% ಸ್ಕೋರ್ ಮಾಡಿರ್ತಾನೆ. ಹೌ ಮಚ್ ಶುಡ್ ಈ ಸ್ಕೋರ್ ಇನ್ ಲ್ಯಾಂಗ್ವೇಜ್ ಪೇಪರ್ಸ್ ಔಟ್ ಆಫ್ 200 ಇಫ್ he is to get overall 46% ಮಾರ್ಕ್ಸ್? ಸೊ ಕನ್ನಡದಲ್ಲಿ ಹೋಗೋಣ. ಕನ್ನಡ ವರ್ಷನ್. ಒಬ್ಬ ವಿದ್ಯಾರ್ಥಿ ವಿಜ್ಞಾನ ವಿಷಯಗಳಲ್ಲಿ 300ರಲ್ಲಿ 32% ಅಂಕಗಳನ್ನು ಗಳಿಸಿದ್ದಾನೆ. ಒಟ್ಟಾರೆ 46% ಗಳನ್ನು ಪಡೆಯಬೇಕಾದರೆ ಭಾಷಾ ಪತ್ರಿಕೆಗಳಲ್ಲಿ 200ರಲ್ಲಿ ಎಷ್ಟು ಗಳಿಸಬೇಕು? ಅಂದ್ರೆ 300 ಮಾರ್ಕ್ಸ್ ಸೈನ್ಸ್ ಸಬ್ಜೆಕ್ಟ್ ಗಳಿದ್ದಾವೆ, ಅದರಲ್ಲಿ ಅವನು 32% ಸ್ಕೋರ್ ಮಾಡಿದ್ದಾನೆ. ಇನ್ನೂ 200 ಮಾರ್ಕ್ ಲ್ಯಾಂಗ್ವೇಜ್ ಪೇಪರ್ಸ್ ಇರ್ತವೆ. ಆ ಲ್ಯಾಂಗ್ವೇಜ್ ಪೇಪರ್ಸ್ ಅಲ್ಲಿ ಅವನು ಎಷ್ಟು ಸ್ಕೋರ್ ಮಾಡಿದ್ರೆ 46% ಟೋಟಲ್ ಓವರ್ ಆಲ್ ಆಗಿ ಬರುತ್ತೆ ಅಂತ ಕೇಳ್ತಿದ್ದಾರೆ ನಾವು. ಸೊ 300 ಸೈನ್ಸ್ ಸಬ್ಜೆಕ್ಟ್, 300 ಸೈನ್ಸ್ ಸಬ್ಜೆಕ್ಟ್, 200 ಲ್ಯಾಂಗ್ವೇಜ್ ಪೇಪರ್ಸ್. ಟೋಟಲ್ 500 ಮಾರ್ಕ್. ಟೋಟಲ್ 500 ಮಾರ್ಕ್. 500 ಮಾರ್ಕ್ ಅಲ್ಲಿ ಅವನು ಓವರ್ ಆಲ್ ಪರ್ಸೆಂಟೇಜ್ ಎಷ್ಟು ಬರಬೇಕು? 46% ಬರಬೇಕು. ಸೊ 46%. ಸೊ 46% ಬರಬೇಕು ಅಂದ್ರೆ ಸೊ ಎಷ್ಟು ಮಾರ್ಕ್ ಬರಬೇಕು ಫಸ್ಟ್ ಅದನ್ನ ನಾವು ಕಂಡುಹಿಡ್ಕೋಬೇಕು. ಸೊ ಇದ್ರದ್ದು 40% ಎಷ್ಟಾಗುತ್ತೆ? 10% ಅಂದ್ರೆ 50, 40% ಅಂದ್ರೆ 200. ಅರ್ಥ ಆಯ್ತಾ? 10% ಅಂದ್ರೆ 50, 40% ಅಂದ್ರೆ 200. 6% ಅಂದ್ರೆ ಸೊ 1% ಅಂದ್ರೆ 5, 6% ಅಂದ್ರೆ 30. ಸೊ ಟೋಟಲ್ 46% ಅಂದ್ರೆ 230 ಅವನು ಸ್ಕೋರ್ ಮಾಡ್ಕೋಬೇಕು. ಸೊ 500ಕ್ಕೆ 230 ಬಿದ್ರೆ 46%. ಇಲ್ಲ ನೀವು ಈ ತರನು ಕ್ಯಾಲ್ಕುಲೇಟ್ ಮಾಡಬಹುದು.
46% ಆಫ್ ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ, ಸೊ 500 ಇಂಟು 500, ಸೊ 0000 ಕ್ಯಾನ್ಸಲ್, 46 ಇಂಟು 5, ಸೊ 230 ನಿಮ್ಗೆ ಅದೇ ಬರುತ್ತೆ. ಸೊ ಮಾಡ್ಬೋದು ನೀವು. 40% ಅಂದ್ರೆ 10% ಅಂದ್ರೆ 50, 40% ಅಂದ್ರೆ 200. ನೆಕ್ಸ್ಟ್ 6% ಹಿಡ್ಕೋಬೇಕು ನಾವು. 1% ಅಂದ್ರೆ 5, 6% ಅಂದ್ರೆ 30. ಸೊ 200 ಪ್ಲಸ್ 30, 230. ಸೊ ಓವರ್ ಆಲ್ ಅವನಿಗೆ 230 ಮಾರ್ಕ್ಸ್ ಬರಬೇಕು. ಈಗ ಈ 300 ಅಲ್ಲಿ ಅವ್ನು ಎಷ್ಟು ಸ್ಕೋರ್ ಮಾಡಿದಾನೆ? 32% ಸ್ಕೋರ್ ಮಾಡಿದಾನೆ. ಸೊ 300 ಅಲ್ಲಿ 32% ಅಂದ್ರೆ 100ಕ್ಕೆ 32 ತಗೊಂಡಂಗಲ್ಲ ಅವನು. ಸೊ 300ಕ್ಕೆ ಎಷ್ಟು ತಗೊಂಡಂಗಾಗತ್ತೆ? 96 ತಗೊಂಡಂಗಾಗತ್ತೆ. ಸೊ 96 ಅವನಿಗೆ 96 ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಸ್ಕೋರ್ ಮಾಡಿದಾನೆ ಅವನು. ಸೊ ಇನ್ನು ಲ್ಯಾಂಗ್ವೇಜ್ ಪೇಪರ್ಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರೆ ಟೋಟಲ್ ಆಗಿ 230 ಬರುತ್ತೆ. ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರೆ ಅವನಿಗೆ, ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರೆ ಟೋಟಲ್ 230 ಬರುತ್ತೆ. ಸೊ 96 230 ಡಿಫ್ರೆನ್ಸ್ ಎಷ್ಟು? ಸೊ 4 130, ಸೊ 134 ಡಿಫ್ರೆನ್ಸ್. ಸೊ 200 ಅವನ್ನ ಎಷ್ಟು ಸ್ಕೋರ್ ಮಾಡಬೇಕು? 134 ಸ್ಕೋರ್ ಮಾಡಬೇಕು. ಸೊ 96 ಪ್ಲಸ್ 134 230 ಆಗುತ್ತೆ. ಓವರ್ ಆಲ್ ಅವನಿಗೆ 230 ಸ್ಕೋರ್ ಬರಬೇಕು. ಅದರಲ್ಲಿ 96 ಸೈನ್ಸ್ ಅಲ್ಲೇ ತಗೊಂಡಿದ್ದಾನೆ, ಸೈನ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ತಗೊಂಡಿದ್ದಾನೆ ಅವನು. ಸೊ ಉಳ್ಕಿದ್ದು 134 ಲ್ಯಾಂಗ್ವೇಜ್ ಪೇಪರ್ ಅಲ್ಲಿ ತಗೋಬೇಕು. ಬಟ್ ಲ್ಯಾಂಗ್ವೇಜ್ 134 ಆನ್ಸರ್ ಇದೆನಾ? ಇಲ್ಲ. ಸೊ ಪರ್ಸೆಂಟೇಜ್ ಅಲ್ಲಿ ಇದೆ ಅಂದ್ರೆ 200ಗೆ 134, 100ಗೆ ಎಷ್ಟು? ಸೊ ಡಿವೈಡ್ ಬೈ 2 ಮಾಡಿದ್ರೆ 67 ಬರುತ್ತೆ. ಸೊ 67% ಕರೆಕ್ಟ್ ಆನ್ಸರ್. ಸೊ ಇದನ್ನ ಈ ತರ ಮಾಡ್ಬೋದು. ಏನೆಲ್ಲ ಬಹಳ ಸಿಂಪಲ್. 300ಗೆ ಅವನು 32% ಸ್ಕೋರ್ ಮಾಡ್ತಾನೆ ಅಂದ್ರೆ 96. ಸೊ ಓವರ್ ಆಲ್ 500ಗೆ 46% ಬೇಕು ಅವನಿಗೆ. ಸೊ 46% ಆಫ್ 500 ಅಂದ್ರೆ 230. ಸೊ 96 ಇಲ್ಲಿ ಸ್ಕೋರ್ ಮಾಡಿದಾನೆ ಅಂದ್ರೆ ಡಿಫ್ರೆನ್ಸ್ ಎಷ್ಟು? 134 ಅವನು ಲ್ಯಾಂಗ್ವೇಜ್ ಪೇಪರ್ ಅಲ್ಲಿ ಸ್ಕೋರ್ ಮಾಡಬೇಕು. ಆ 134 ಔಟ್ ಆಫ್ 200. ಸೊ 200ಗೆ 134 ಅಂದ್ರೆ 100ಗೆ 67. ಸೊ 67% ಕರೆಕ್ಟ್ ಆನ್ಸರ್. ಇದು ಅಂತಾರ ಏನ್ ನೋಡ್ರಿ, ಸ್ಟೂಡೆಂಟ್ erroneously multiplied numbers by 4/5 instead of 5/4. What is percentage error in calculation? ಸೊ ಈ ತರದ ಕ್ವಶನ್ ಒಂದೆರಡು ಸರ್ಕಲ್ ಅಲ್ಲಿ ಕೇಳಿದ್ದಾರೆ ಲಾಸ್ಟ್ ಇಯರ್. ನೋಡೋಣ. ವಿದ್ಯಾರ್ಥಿ ಒಂದು ಸಂಖ್ಯೆಯನ್ನು 5/4 ಗುಣಿಸುವ ಬದಲು 4/5 ತಪ್ಪಾಗಿ ಗುಣಿಸಿದನು. ಸೊ ಲೆಕ್ಕಾಚಾರದಲ್ಲಿ ಶೇಕಡಾವಾರು ದೋಷ ಎಷ್ಟು? ಸೊ ಆಕ್ಚುಲಿ ಅವನು ಏನ್ ಗುಣಿಸ್ಬೇಕಾಗಿತ್ತು? 5/4 ಒಂದ್ ನಂಬರ್ ಇದೆ ಅಂತ ಅನ್ಕೋಣ. ಆ ನಂಬರ್ ಅವನು 5/4 ಗುಣಿಸ್ಬೇಕಾಗಿತ್ತು. ಬಟ್ ಅವನು ಏನ್ ಗುಣಿಸಿದ? ಅವನು 4/5 ಗುಣಿಸಿದ. 5/4 ಗುಣಿಸುವ ಬದಲು 4/5 ಗುಣಿಸಿದ. ದೋಷ ಎಷ್ಟು? ಸೊ ಇದು ಗುಣಿಸಿದಾಗ ಏನ್ ಬರ್ಬೇಕಾಗಿತ್ತು, ಇದು ಗುಣಿಸಿದಾಗ ಏನ್ ಬರ್ಬೋದು ಅಂತ ಗೊತ್ತಾದ್ರೆ ನಾವು ಆನ್ಸರ್ ಮಾಡ್ಬೋದು. x ಇಂಟು 5 5x/4. ಆಕ್ಚುಲಿ ನಮಗೆ ಈ ಆನ್ಸರ್ ಬರ್ಬೇಕಾಗಿತ್ತು. ಆಕ್ಚುಲಿ ಈ ಆನ್ಸರ್ ಬರ್ಬೇಕಾಗಿತ್ತು ನಮಗೆ. ಬಟ್ ಮಿಸ್ಟೇಕ್ ಏನ್ ಮಾಡ್ದ ಅವನು? 5/4 ಗುಣಿಸ್ದ. ಅವಾಗ 4x/5 ಆನ್ಸರ್ ಬಂತು. ಸೊ ತಪ್ಪು ಎಷ್ಟಾಗಿದೆ? ಸೊ ಅಂದ್ರೆ ಇದು ಗೊತ್ತಾದ್ರೆ ನಮ್ಗೆ ಮಿಸ್ಟೇಕ್ ಎಷ್ಟಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ಇದು ಈಗ ಫ್ರಾಕ್ಷನ್ ಇದೆ, ಅದನ್ನ ಬಿಡೋಣ. ನಮಗೆ 2 ಆನ್ಸರ್ ಬರ್ಬೇಕಾಗಿತ್ತು. ಆನ್ಸರ್ ತಪ್ಪಾಗಿ 3 ಬಂದಿದೆ ಅಂತ ಅನ್ಕೋಣ. ಡಿಫರೆನ್ಸ್ ಎಷ್ಟು? 1 ಆಗಿದೆ. ಸೊ 1 ಆಕ್ಚುಲಿ 1 ಮಿಸ್ಟೇಕ್ ಆಗಿದೆ. ಆಕ್ಚುಲಿ ಆನ್ಸರ್ ಎಷ್ಟು ಬರ್ಬೇಕಾಗಿತ್ತು? 2 ಬರ್ಬೇಕಾಗಿತ್ತು. 1/2 ಅಂದ್ರೆ 50% ಮಿಸ್ಟೇಕ್ ಅಂತ ಇಲ್ಲಿ ಹೇಳ್ಬೋದು ನಾವು. ಅರ್ಥ ಆಯ್ತಾ? ಸೊ 2 ಆಕ್ಚುಲಿ ಆನ್ಸರ್ ಬರ್ಬೇಕಾಗಿತ್ತು ನಮಗೆ. ಇನ್ ಕೇಸ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ, 3 ತಪ್ಪಾಗಿ ಆನ್ಸರ್ ಬಂದಿದೆ, 1 ಮಿಸ್ಟೇಕ್ ಆದಂಗೆ ಆಯ್ತಾ? ಸೊ 1 ಮಿಸ್ಟೇಕ್ ಆಕ್ಚುಲಿ ನಮಗೆ 2 ಬರ್ಬೇಕಾಗಿತ್ತು. ಸೊ 1/2 ರೇಷಿಯೋ ಅಂದ್ರೆ 50% ಮಿಸ್ಟೇಕ್ ಅಂತ ನಾವು ಹೇಳ್ಬೋದು. ಅಂದ್ರೆ ಅರ್ಥ ನಾನು ಹೇಳ್ತಾ ಇರೋದೇನಂದ್ರೆ, ನಮ್ಗೆ ಫ್ರಾಕ್ಷನ್ ಬಂದಾಗ ನಮ್ಗೆ ಕಷ್ಟ ಆಗತ್ತೆ. ನಂಬರ್ಸ್ ಬರಬೇಕು. ನಂಬರ್ಸ್ ಬಂದಾಗ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದಾ ನಾವು? ಸೊ ನಂಬರ್ಸ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೋದು? ಫ್ರಾಕ್ಷನ್ ಕಂಪ್ಯಾರಿಸನ್ ಮಾಡಕ್ಕೆ ನಮ್ಗೆ ಕಷ್ಟ. ಇಲ್ಲಿ ರೇಷಿಯೋ ಬರಬೇಕು. ರೇಷಿಯೋ ಕರೆಕ್ಟ್ ಆಗಿ ಹೋಲ್ ನಂಬರ್ ಬರ್ಬೇಕಂದ್ರೆ ಏನು? ಎಕ್ಸ್ ಕ್ಯಾನ್ಸಲ್. ಈಗ 4 ಹೋಗ್ಬೇಕು, 5 ಹೋಗ್ಬೇಕು.
ನನಗೆ ಡಿನಾಮಿನೇಟರ್ ಹೋಗ್ಲೇಬೇಕು. ಡಿನಾಮಿನೇಟರ್ ಹೋಗ್ಬೇಕಂದ್ರೆ ಎರಡು ಕಡೆ ಏನ್ ಮಾಡ್ತೀನಿ ನಾನು, ಎರಡು ಕಡೆ 20 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಎರಡು ಕಡೆಯಿಂದ 20 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಏನಕ್ಕಂದ್ರೆ 4 1 4 5 ಸೊ 1 ಅಂದ್ರೆ ನಮಗೆ ಡಿನಾಮಿನೇಟರ್ ಹೋಯ್ತಾ, 5 1 5 4 1 ಅಂದ್ರೆ ಅಗೇನ್ ಇನ್ನೊಂದು ಡಿನಾಮಿನೇಟರ್ ಹೋಯ್ತಾ. ಸೊ ಅಂದ್ರೆ ನನಗೆ ಡಿನಾಮಿನೇಟರ್ ರಿಮೂವ್ ಮಾಡೋದಕ್ಕೆ ಏನ್ ಮಾಡ್ತೀನಿ ನಾನು, LCM ಆಫ್ ಡಿನಾಮಿನೇಟರ್ ನ ಎರಡು ಕಡೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಡಿನಾಮಿನೇಟರ್ LCM ನ ಎರಡು ಕಡೆ ಮಲ್ಟಿಪ್ಲೈ ಮಾಡ್ತೀನಿ. 4 1 4 5 5 1 5 4. ಸೊ ಆಕ್ಚುಲಿ ನಮಗೆ 16 ಆನ್ಸರ್ ಬರ್ಬೇಕಾಗಿತ್ತು. ನಮ್ಗೆ ಎಷ್ಟು ಆನ್ಸರ್ ಬಂತು, 5 5 25 ಆನ್ಸರ್ ಬರ್ಬೇಕಾಗಿತ್ತು. 4 4 16 ಆನ್ಸರ್ ಬಂತು. ಸೊ ಮಿಸ್ಟೇಕ್ ಎಷ್ಟಾಯ್ತು, 9 ಮಿಸ್ಟೇಕ್ ಆಯ್ತು. ಸೊ 25 ಆಕ್ಚುಲಿ ಆನ್ಸರ್ ಬರ್ಬೇಕಾಗಿತ್ತು, ನಮಗ್ ಮಿಸ್ಟೇಕ್ ಎಷ್ಟಾಯ್ತು, 9 ಬಂತು. ಬಟ್ ಪರ್ಸೆಂಟೇಜ್ ಆಫ್ ಎರರ್, ಸೊ 100 ಒರಿಜಿನಲ್ ಆಕ್ಚುಯಲ್ ವ್ಯಾಲ್ಯೂ ಬರ್ಬೇಕಾದ್ರೆ ಮಿಸ್ಟೇಕ್ ಎಷ್ಟು ಅಂತ ಇದು ಕಂಡುಹಿಡಿಬೇಕು ನಾವು. ಸೊ 25 4 9 4 ಸೊ 36% ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಬಿಡ್ರಿ. 9 ಮಿಸ್ಟೇಕ್ ಇದೆ. ಆಕ್ಚುಲಿ ಎಷ್ಟು ಬರ್ಬೇಕಾಗಿತ್ತು, 25 ಆಕ್ಚುಲಿ ಬರ್ಬೇಕಾಗಿತ್ತು. ಸೊ ಪರ್ಸೆಂಟೇಜ್ ಅಲ್ಲಿ ಕ್ವಶನ್ ಇದೆ, ಆನ್ಸರ್ ಇದೆ. ಸೊ ಪರ್ಸೆಂಟೇಜ್ ಎಷ್ಟು, 25 ಒಂದ್ಲೆ 25 4 9 4 36% ಕರೆಕ್ಟ್ ಆನ್ಸರ್. ಸೊ ಈ ತರ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ್ಲೂ ಮಿಸ್ಟೇಕ್ ಅಥವಾ ಏನಾದ್ರು ಕೇಳಿದಾಗ ಸೊ ಆಕ್ಚುಲಿ ನಮ್ಗೆ ಏನ್ ಬರ್ಬೇಕಾಗಿತ್ತು ಆ ನಂಬರ್ ಬರ್ಕೋಬೇಕು, ರಿಸಲ್ಟ್ ಮಿಸ್ಟೇಕ್ ಏನ್ ಬಂದಿದೆ ಅದನ್ನ ಬರ್ಕೋಬೇಕು, ಅವೆರಡ್ರದ್ದು ರೇಷಿಯೋ ತಗೋಬೇಕು. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಬಹಳ ಸಿಂಪಲ್ ಕ್ವಶನ್ ನ ಅರ್ಥ ಮಾಡ್ಕೋಣ. ಒಂದ್ ನಂಬರ್ ಇದೆ, ಆ ನಂಬರ್ಗೆ 2ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಬಟ್ ಅವನ್ ಏನ್ ಮಾಡ್ದ, 3 ಮಲ್ಟಿಪ್ಲೈ ಮಾಡ್ದ ಅಂತ ಅನ್ಕೊಡ್ರಿ. ಈಗ ಮಿಸ್ಟೇಕ್ ಏನು, ಸೊ ಇದ್ರ ಆನ್ಸರ್ ಏನು ಬರುತ್ತೆ, 2x. ಸೊ 3x. ಇದು ಆಕ್ಚುಲಿ ಆನ್ಸರ್ ನಮಗೆ 2x ಬರ್ಬೇಕಾಗಿತ್ತಲ್ಲ. ಸೊ ಮಿಸ್ಟೇಕ್ ಆಗಿ ಏನ್ ಬಂದಿದೆ, 3x ಬಂದಿದೆ. ಅಂದ್ರೆ ತಪ್ಪು ಎಷ್ಟಾಗಿದೆ, 1x ಆಗಿದೆ ಅಲ್ಲ. ಸೊ 1 ಡಿವೈಡೆಡ್ ಬೈ 2, ಆಕ್ಚುಲಿ 2 ಬರ್ಬೇಕಾಗಿತ್ತು, 2 ಬರ್ಬೇಕಾಗಿತ್ತು, 1 ಮಿಸ್ಟೇಕ್ ಆಗಿದೆ. 1/2 ಅಂದ್ರೆ ಏನು, 1/2 ಅಂದ್ರೆ 50%. ಆಲ್ರೆಡಿ ನಮ್ಗೆ ಗೊತ್ತಿದ್ದು. ಸೊ ಈ ತರ ನಾವು ಡೈರೆಕ್ಟ್ ಆಗಿ ರೇಷಿಯೋದಿಂದ ಕಂಡುಹಿಡಿಬಹುದು. ಇದೇ ತರ ಇನ್ನೊಂದು ಕ್ವಶನ್ ಇದೆ ನಮ್ಮಲ್ಲಿ, ಅದನ್ನ ಮಾಡಿದ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ ನಿಮಗೆ. ಇಲ್ಲಿದೆ ನೋಡ್ರಿ. ಅ ಪರ್ಸನ್ ಮಲ್ಟಿಪ್ಲೈಡ್ ಬೈ ನಂಬರ್ ಬೈ 3/5 ಇನ್ಸ್ಟೆಡ್ ಆಫ್ 5/3. ಒಬ್ಬ ವ್ಯಕ್ತಿ ಒಂದು ಸಂಖ್ಯೆಯನ್ನು 5/3 ಗುಣಿಸುವ ಬದಲು 3/5 ಗುಣಿಸಿದನು. ಅಂದ್ರೆ ಅವನು ಆಕ್ಚುಲಿ ಒಂದ್ ನಂಬರ್ನ ಏನ್ ಮಾಡ್ಬೇಕಾಗಿತ್ತು, 5/3 ಗುಣಿಸ್ಬೇಕಾಗಿತ್ತು. ಬಟ್ ಅವನ್ ಏನ್ ಮಾಡ್ದ, 3/5 ಗುಣಿಸಿದ. ಸೊ ಮಿಸ್ಟೇಕ್ ಎಷ್ಟಾಗಿದೆ, ಶೇಕಡವಾರು ದೋಷ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ರೇಷಿಯೋ ತಗೋಬೇಕು. ನಾನು ರೇಷಿಯೋ ತಗೋಬೇಕಾದಾಗ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಬಿಟ್ಬಿಡ್ರಿ. ಎಕ್ಸ್ ನೀವು ಆಕ್ಚುಲಿ ಬರ್ಕೊಳ್ಳಿಲ್ಲ ಅಂತ ನಡೆಯುತ್ತೆ, ಡೈರೆಕ್ಟ್ 5/3 ಎಷ್ಟು 3/5 ಬರ್ಕೊಂಡ್ರೆ ಸಾಕು. ಇಲ್ಲಿ ನನಗೆ ಅಗೇನ್ ನನಗೆ ಡಿನಾಮಿನೇಟರ್ ಬರಬಾರ್ದು ಅಂದ್ರೆ ಎರಡು ಕಡೆ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ರಿ, ಸೊ ದಟ್ ಡಿನಾಮಿನೇಟರ್ ಹೋಗ್ಬೇಕು. 3 ಮತ್ತು 5ರಿಂದ ಯಾವ ನಂಬರ್ ಡಿವೈಡ್ ಆಗುತ್ತೆ, ಸಣ್ಣದಂದ್ರೆ ಅದ್ರದ್ದು LCM. 3 5 15 ಮಲ್ಟಿಪ್ಲೈ ಮಾಡ್ಕೋ ಎರಡು ಕಡೆ 15. 3 5 5 5 25 5 1 5 3 3 3 9. ಸೊ 25 ಆಕ್ಚುಲಿ ಬರ್ಬೇಕಾಗಿತ್ತು, 9 ಮಿಸ್ಟೇಕ್ ಆಗಿ ಬಂದಿದೆ. ಮಿಸ್ಟೇಕ್ ಎಷ್ಟಾಗಿದೆ, 16 ಆಗಿದೆ. 25ಗೆ 16 ಮಿಸ್ಟೇಕ್ ಆಗಿದೆ. 100ಗೆ ಎಷ್ಟು ಮಿಸ್ಟೇಕ್, 25 4 100 16 4 64% ಎರರ್. ಸೊ ಇಲ್ಲ ಅಂದ್ರೆ 16 ತಪ್ಪಾಗಿದೆ, 16 ದೋಷವಾಗಿದೆ. ಒರಿಜಿನಲಿ 25 ಬರ್ಬೇಕಾಗಿತ್ತು. ಸೊ ಇಂಟು ಪರ್ಸೆಂಟೇಜ್ ಕ್ವಶನ್ ಕೇಳಿದರೆ 100% ಅಂತ ಮಾಡ್ಬಿಡಿ. 25 ಅಂತ 25 4 16 64. ಸೊ ಅದು ನಿಮ್ಮ ಸರಿಯಾದ ಉತ್ತರ. ಸೊ ಈ ತರ ಕ್ವಶನ್ಗಳನ್ನ ಮಾಡಬಹುದು. ಈ ಕ್ವಶನ್ ಆಯ್ತು. ಈ ತರದ ಕ್ವಶನ್. ನೆಕ್ಸ್ಟ್,
ಒಂದು ಸಂಖ್ಯೆಯನ್ನು 10% ಅಷ್ಟು ಕಡಿಮೆ ಮಾಡಿ ನಂತರ 20% ಅಷ್ಟು ಹೆಚ್ಚಿಸಲಾಗುತ್ತದೆ. ಹೀಗೆ ಪಡೆದ ಸಂಖ್ಯೆ ಮೂಲ ಸಂಖ್ಯೆಗಿಂತ 40ರಷ್ಟು ದೊಡ್ಡದಾಗಿದೆ. ಮೂಲ ಸಂಖ್ಯೆ ಯಾವುದು ಏನು ಅಂತ ಹೇಳ್ತಿದ್ದಾರೆ ನೋಡ್ರಿ. ಫಸ್ಟ್ ನಂಬರ್ ಏನ್ ಮಾಡ್ತಾರೆ, 10% ನ ಇನ್ಕ್ರೀಸ್ ಮಾಡ್ತಾರೆ. 100 ಒರಿಜಿನಲ್ ವ್ಯಾಲ್ಯೂ ಅಂತ ಅನ್ಕೋಣ. 100 ಒರಿಜಿನಲ್ ವ್ಯಾಲ್ಯೂ ಅಂತ ಅನ್ಕೋಣ. ಫಸ್ಟ್ ಏನಾಗುತ್ತೆ, 10% ಅಷ್ಟು ಕಡಿಮೆ ಮಾಡಿ. 10% ಏನಾಗುತ್ತೆ, ಕಡಿಮೆ ಆಗುತ್ತೆ. 10% 100ರದ 10% ಅಂದ್ರೆ 10 ಮೈನಸ್ ಆಗುತ್ತೆ 90 ಮಾಡಿ ನಂತರ 20% ಹೆಚ್ಚಿಸಲಾಗುತ್ತದೆ. 90ರದು 20% ಅಂದ್ರೆ ಎಷ್ಟು? 90ರದು 10% ಅಂದ್ರೆ 9, 20% ಅಂದ್ರೆ 18. 10% ಅಂದ್ರೆ 9, 20% ಅಂದ್ರೆ 18. ಸೊ 18 ಆಡ್ ಮಾಡಲಾಗುತ್ತದೆ. ಸೊ 90ಕ್ಕೆ 18 ಅಂದ್ರೆ 108. ನನ್ನ ಮರ್ಜಿಯಿಂದ ಒಂದು ನಂಬರ್ ಅನ್ನ ತಗೊಂಡೆ ನಾನು 100 ಅಂತ. ಆ 100ರಲ್ಲಿ 10% ಕಡಿಮೆ ಮಾಡ್ತೀನಿ ನಾನು. 10 ಕಡಿಮೆ ಆಗುತ್ತೆ, 90 ಬರುತ್ತೆ. ಸೊ ಈ ಬಂದಿರೋ ನಂಬರ್ಗೆ ನಾನು ಅಗೇನ್ 20% ನ ಜಾಸ್ತಿ ಮಾಡಬೇಕು. ಅಲ್ಲದೆ ಹೇಳ್ತಿದ್ದಾರೆ 20% ಜಾಸ್ತಿ ಅಂದ್ರೆ 90ಕ್ಕೆ 20% ಅಂದ್ರೆ 10% ಅಂದ್ರೆ 9, 20% ಅಂದ್ರೆ 18. 9ಕ್ಕೆ 18 ಕೊಡಿಸಿದ್ರೆ 108. ಸೊ ಅಂದ್ರೆ ಓವರ್ ಆಲ್ ಅವ್ರು ಏನೇ ಮಾಡ್ಲಿ 100 ಇದ್ದಿದ್ದು ಎಷ್ಟಾಯ್ತು, 108 ಆಯ್ತು. ಸೊ ಒರಿಜಿನಲ್ ವ್ಯಾಲ್ಯೂ 100 ಇದ್ರೆ 108 ಇನ್ಕ್ರೀಸ್ ಆಗುತ್ತಾ ಇದೆ. ಅಂದ್ರೆ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, 8 ಇನ್ಕ್ರೀಸ್ ಆಗ್ತಾ ಇದೆ. ಆಕ್ಚುಲಿ ಎಷ್ಟು ಇನ್ಕ್ರೀಸ್ ಆಗಿದೆ, 40 ಆಗಿದೆ. ಅಂದ್ರೆ 8 ಪಾರ್ಟ್ ಅಂದ್ರೆ 40ನ, 1 ಪಾರ್ಟ್ ಅಂದ್ರೆ 5, 1 ಪಾರ್ಟ್ ಅಂದ್ರೆ 5. ಸೊ ಒರಿಜಿನಲಿ ಎಷ್ಟು ಪಾರ್ಟ್ ಇದೆ, 100 ಪಾರ್ಟ್ಸ್ ಇದೆ. 1 ಪಾರ್ಟ್ ಇಸ್ ಟು 5 ಅಂದ್ರೆ 100 ಪಾರ್ಟ್ಸ್ 500 ಇದು ಒರಿಜಿನಲ್ ಆನ್ಸರ್. ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಒಂದು ಸಂಖ್ಯೆ ಅದು 100 ಇತ್ತು ಅಂತ ನಾನು ಅಸಂಪ್ಷನ್ ಮಾಡ್ಕೊತಾ ಇದ್ದೀನಿ. 100 ಇದ್ದಿದ್ದು 10% ಕಡಿಮೆ ಆಗುತ್ತೆ. ಸೊ 100ಕ್ಕೆ 10% ಅಂದ್ರೆ 10, 90 ಉಳಿಯುತ್ತೆ. ಇಲ್ಲಿಂದ 20% ಜಾಸ್ತಿ ಆಗ್ಬೇಕು. 20% ಅಂದ್ರೆ 18, 90ಕ್ಕೆ. ಸೊ 108 ಆಗುತ್ತೆ. 100 ಇದ್ದಿದ್ದು 108 ಆಯ್ತು. ಅಂದ್ರೆ 8 ಜಾಸ್ತಿ ಆಯ್ತಾ. ಸೊ 8 ಪಾರ್ಟ್ ಜಾಸ್ತಿ ಆಯ್ತು. 8 ಪಾರ್ಟ್ ಜಾಸ್ತಿ ಆಯ್ತು. ಆಕ್ಚುಲಿ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, 40 ಹೆಚ್ಚಿಗಾಗಿದೆ ಅಂತ ಕೊಟ್ಟಿದ್ದಾರೆ. 8 ಪಾರ್ಟ್ ಇಸ್ ಟು 40. 1 ಪಾರ್ಟ್ ಅಂದ್ರೆ 40/8 5, 40/8 5. ಸೊ 1 ಪಾರ್ಟ್ 5. ಮೂಲ ಸಂಖ್ಯೆ ಇಲ್ಲಿ ಮೂಲ ಸಂಖ್ಯೆ ಎಷ್ಟು, 100. ಸೊ 100 ಪಾರ್ಟ್ ಅಂದ್ರೆ 500. 1 ಪಾರ್ಟ್ 5 ಅಂದ್ರೆ 100 ಪಾರ್ಟ್ 500. ಸೊ ಈ ತರ ನಾವು ಆನ್ಸರ್ ಮಾಡಬಹುದು. ಸರಿ, ಇದೊಂದು ಮೆಥಡ್ ಆದ್ರೆ ಇನ್ನೊಂದು ಮೆಥಡ್ ನೋಡೋಣ. ಒಂದ್ ನಂಬರ್ ಇರುತ್ತೆ, ಅದು 10% ಕಡಿಮೆ ಆಗುತ್ತೆ. ಅಂದ್ರೆ 1/10 10% ಅಂದ್ರೆ 10 ಇದ್ದಿದ್ದು ಏನಾಗುತ್ತೆ, 9 ಆಗುತ್ತೆ. 10 ಇದ್ದಿದ್ದು 9 ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಥವಾ ನೆಕ್ಸ್ಟ್ ಹಂತದಲ್ಲಿ ಏನಾಗುತ್ತೆ, ಬಂದಿರೋ ರಿಸಲ್ಟ್ 20% ಹೆಚ್ಚಾಗುತ್ತೆ. 20% ಅಂದ್ರೆ 1/5 1/5 1/5. ಸೊ 5 ಇದ್ದಿದ್ದು 10 ಇದ್ದಿದ್ದು ಇಲ್ಲಿ ಕಡಿಮೆ ಆಗ್ತಾ ಇದೆ. 10 ಇದ್ದು 1 ಕಡಿಮೆ ಆಗಿ 9 ಉಳಿತು. ಇಲ್ಲಿ 5 ಇದ್ದಿದ್ದು 1 ಜಾಸ್ತಿ ಆಗಿ 6 ಆಗುತ್ತೆ. ಸೊ ಓವರ್ ಆಲ್ 10 5 50, 9 6 54. ಅಂದ್ರೆ ಇನಿಷಿಯಲಿ 50 ಇದ್ರೆ ಇವೆರಡು 10% ಒಂದ್ಸರಿ ಜಾಸ್ತಿ ಆಗೋದು, 10% ಕಡಿಮೆ ಆಗೋದು, 20% ಜಾಸ್ತಿ ಆಗೋದು ಎಲ್ಲ ಆದ್ಮೇಲೆ 54 ರಿಸಲ್ಟ್ ಬರುತ್ತೆ. ಸೊ ಅಂದ್ರೆ 4 ಜಾಸ್ತಿ ಆಯ್ತು. ಆಕ್ಚುಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ಕೊಟ್ಟಿದ್ದಾರೆ, 40. ಇದ್ರ 10 ಪಟ್ಟ. ಮೂಲ ವ್ಯಾಲ್ಯೂ ಅಂದ್ರೆ 50, 50ರ 10 ಪಟ್ಟು 500. ದಟ್ ಇಸ್ ಯುವರ್ ಕರೆಕ್ಟ್ ಆನ್ಸರ್. ಇಲ್ಲ ಅವ್ರು ಕೇಳ್ಬೋದು, ಸೊ ಫೈನಲ್ ಆಗಿ ಆನ್ಸರ್ ಎಷ್ಟು ಬಂತು ಅಂದ್ರೆ 54 ಪಾರ್ಟ್. 54 ಹತ್ಲೆ 540. ಅದು ಕೇಳಿದ್ರೆ 540 ಅಂತ ಹೇಳ್ಬೋದಾಗಿತ್ತು ನಾವು. ಸೊ ಈ ತರ ಮಾಡಿದ್ರೆ ನಾವು ಏನೇ ಕೇಳಿದ್ರು ಹೇಳ್ಬೋದು. ಅರ್ಥ ಆಯ್ತಾ? ಇದು ಮಾಡಿದ್ವಿ ನಾವು. ಪಾಪ್ಯುಲೇಷನ್ ಆಫ್ ಅ ಟೌನ್ 2 years ago was 62,500. Due to migration to the cities, population decreases every year at the rate of 4% per annum. Then what is the percentage population of the town? ಸೊ ಈ ರೀತಿ ಕ್ವಶನ್ಗಳು ಬಂದಾಗ ಏನ್ ಮಾಡ್ಬೇಕು, ಏನ್ ಹೇಳ್ತಿದ್ದಾರೆ ಅವರು,
2 ವರ್ಷಗಳ ಹಿಂದೆ ಒಂದು ಪಟ್ಟಣದ ಜನಸಂಖ್ಯೆ 62,500 ಆಗಿತ್ತು. ನಗರಗಳಿಗೆ ವಲಸೆ ಹೋಗುವುದರಿಂದ ಜನಸಂಖ್ಯೆಯು ಪ್ರತಿ ವರ್ಷ 4% ಅಷ್ಟು ಕಡಿಮೆ ಆಗುತ್ತಿದೆ. ಹಾಗಾದ್ರೆ ಪಟ್ಟಣದ ಪ್ರಸ್ತುತ ಜನಸಂಖ್ಯೆ ಎಷ್ಟು? ಸೊ ನಾನು ಇಷ್ಟು ತನಕ ಏನ್ ಮಾಡ್ತಾ ಇದ್ದೆ, ನಿಮ್ಗೆ 100 ಒರಿಜಿನಲ್ ವ್ಯಾಲ್ಯೂ ಅಂತ ಅನ್ಕೋತಾ ಇದೆ. 100 ಒರಿಜಿನಲ್ ವ್ಯಾಲ್ಯೂ ಅಂತ ಅನ್ಕೋತಾ ಇದೆ. 4% ಕಡಿಮೆ ಆಯ್ತು. 4% ಕಡಿಮೆ ಅಂದ್ರೆ 4 ಕಡಿಮೆ 96. ಸೊ ಇಲ್ಲಿ ನೆಕ್ಸ್ಟ್ ಇಯರ್ 4% ಕಡಿಮೆ ಆಗ್ಬೇಕಾ? ಸೊ 96 4% ಅಂದ್ರೆ ನನ್ಗೆ ಕಷ್ಟ ಆಗುತ್ತಲ್ಲ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ಇನ್ನೊಂದು ಮೆಥಡ್ ಹೇಳಿದೆ ಅಲ್ಲ ನಿಮ್ಗೆ, ಏನ್ ಹೇಳಿದ್ದೆ? 4%. ಎವ್ರಿ ಇಯರ್ 4%. ಫಸ್ಟ್ ಇಯರ್ 4% ಕಡಿಮೆ ಆಗುತ್ತೆ, ಸೆಕೆಂಡ್ ಇಯರ್ 4% ಕಡಿಮೆ ಆಗುತ್ತೆ. 4% ಅಂದ್ರೆ 4 ಡಿವೈಡೆಡ್ ಬೈ 100. 4 ಡಿವೈಡೆಡ್ ಬೈ 100. 4 1 425. ಅಂದ್ರೆ ಇನಿಷಿಯಲಿ 25 ಜನ ಇದ್ರೆ ಆ ಇಯರ್ ಮುಗಿದವರಿಗೆ 1 ಜನ ಕಡಿಮೆ ಆಗ್ತಾರೆ. ಅಂದ್ರೆ 100ಕ್ಕೆ 4 ಜನ ಕಡಿಮೆ ಆಗ್ತಾರೆ ಅಂದ್ರೆ 25ಕ್ಕೆ ಒಬ್ರು ಕಡಿಮೆ ಆಗ್ತಾರೆ ಅನ್ನಂಗೆಲ್ಲ. ಸೊ ಫಸ್ಟ್ ಇಯರ್ ಏನಾಗುತ್ತೆ, 25 ಜನ ಇದ್ದವ್ರು ಏನಾಗ್ತಾರೆ, 24 ಜನ ಉಳಿತಾರೆ. ಸೊ ನೆಕ್ಸ್ಟ್ ಇಯರ್ ಎಷ್ಟೋ ಜನ ಉಳಿದಿರ್ತಾರಲ್ಲ, ಅದರಲ್ಲಿ 25ರಲ್ಲಿ 24 ಉಳಿತಾರಲ್ಲ. ಸೊ ಸೆಕೆಂಡ್ ಇಯರ್ನು 25ರಲ್ಲಿ 24 ಉಳಿತಾರೆ. ಸೊ 2 ವರ್ಷ ಎಲ್ಲ ಇರೋದು. ಸೊ ಈ ಕಡೆನ ಮಲ್ಟಿಪ್ಲೈ ಮಾಡ್ಬಿಡಿ. 25 25 ಸ್ಕ್ವೇರ್ ಅಂದ್ರೆ 625. 24 ಸ್ಕ್ವೇರ್ 576. ಸೊ ಇನ್ ಕೇಸ್ ಒರಿಜಿನಲಿ 625 ಇದ್ರೆ 4% ಎವ್ರಿ ಇಯರ್ ಕಡಿಮೆ ಆದಾಗ ಫೈನಲ್ 2 ವರ್ಷದ ನಂತರ 576 ಜನ ಉಳಿತಾರೆ ಅಂತ ಅರ್ಥ. 625 ಒರಿಜಿನಲ್ ಜನ ಇದ್ದು ಒಂದು ಜನಸಂಖ್ಯೆ 625 ಜನ ಇದ್ದಿದ್ದೇ ಆದ್ರೆ 2 ವರ್ಷ 4% ಕಡಿಮೆ ಆದ್ರೆ ಫೈನಲ್ ಆಗಿ 2 ವರ್ಷದ ನಂತರ 576 ಜನ ಉಳಿತಾರೆ ಅಂತ. ಬಟ್ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಒರಿಜಿನಲ್ ಆಗಿ 62,500 ಜನ ಇದ್ರು. ಅಂದ್ರೆ ಇದ್ರ ಮುಂದೆ 2 ಜೀರೋ ಹಾಕ್ಬೋದ ನಾನು? ಸೊ ಫೈನಲ್ ಈಗ ಎಷ್ಟು ಉಳಿದಿದ್ದಾರೆ? ಇಲ್ಲಿ ಇದ್ರ ಮುಂದೆನೂ 2 ಜೀರೋ ಹಾಕ್ರೆ 51,600. ದಟ್ ಇಸ್ ಯುವರ್ ಕರೆಕ್ಟ್ ಆನ್ಸರ್. ಸೊ 1 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದು ನೀವು ಇಲ್ಲಿ. ಸೊ ಆ ತರ ಇಲ್ಲ. ಇದು ಒಂದು ಮೆಥಡ್. 62,500 ಜನ. ಕ್ವಶನ್ ಶಾರ್ಟ್ ಮಾಡಕ್ಕಂತ ಬರುತ್ತಾನ. $62,500 ಜನ ಒರಿಜಿನಲ್ ಉಳಿದಿರ್ತಾರೆ. 1 ವರ್ಷದ ನಂತರ 4% ಜನ ಕಡಿಮೆ ಆಗ್ತಾರೆ. ಅಂದ್ರೆ 96% ಉಳಿತಾರೆ ಅಂತ ಅರ್ಥ ಅಲ್ಲ. ಸೊ 62,500 96% ಜನ ಉಳಿತಾರೆ. ಸೊ ಇದು ಆನ್ಸರ್ ಏನೋ ಒಂದು ಬರುತ್ತೆ. ನೆಕ್ಸ್ಟ್ ಇಯರ್ 4% ಇದ್ರದ್ದು ಏನ್ ಆನ್ಸರ್ ಬರುತ್ತಲ್ಲ ಅದ್ರ 4% ಕಡಿಮೆ ಆಗ್ತಾರಲ್ಲ, ಅಂದ್ರೆ ಉಳಿತಾರೆ ಎಷ್ಟು? ಅಗೇನ್ 96% ಉಳಿತಾರಲ್ಲ. ಸೊ ಅಂದ್ರೆ ಇದ್ರದ್ದು ಸೊಲ್ಯೂಷನ್ ಮಾಡಿದ್ಮೇಲೆ ಏನ್ ಆನ್ಸರ್ ಬರುತ್ತಲ್ಲ ಅದೇ ಆನ್ಸರ್ ಅಲ್ಲ. ಸೊ 0000 ಕ್ಯಾನ್ಸಲ್. 25 4 25 25 4 1 4 24 25 ಇಂಟು 24. ನಾನು ಅವಾಗಲೇ ಹೇಳಿದೆ 25 ಸ್ಕ್ವೇರ್ ಅಂದ್ರೆ 625. 25 25 625. 25 24 600 ಅಲ್ಲ. ಸೊ 1 ಟೈಮ್ ಅಂದ್ರೆ 25 ಅಂದ್ರೆ 1 ಟೈಮ್. ಸೊ 25 ಲೆಸ್ ಮಾಡ್ರಿ 600. ಸೊ 25 ಇಂಟು 24 600. 600 ಇಂಟು 96. ಸೊ ಈ 2 ಜೀರೋ ಇದೆ ಹಂಗೆ ಇಡಿ. 6 6 36 6 9 54 3 ಕ್ಯಾರಿ 57. 57,000 ಆನ್ಸರ್. 600 ಇದು ಅವರ ಆನ್ಸರ್. ಈ ತರನು ಸಾಲ್ವ್ ಮಾಡ್ಬೋದು ನೀವು. ಇದನ್ನು ಸಾಲ್ವ್ ಮಾಡಿದೀವಿ. ಇದನ್ನು ಸಾಲ್ವ್ ಮಾಡಿದೀವಿ. ಇದನ್ನು ಸಾಲ್ವ್ ಮಾಡಿದೀವಿ. ಇದನ್ನು ಸಾಲ್ವ್ ಮಾಡಿದೀವಿ. In an election between two candidates, one got 55% of the total valid votes. 20% votes were invalid. If the total number of votes was 7,500, the number of valid votes that the other candidate got was. ಇಬ್ಬರು ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ
ಒಬ್ಬರು ಒಟ್ಟು ಮಾನ್ಯ ಮತಗಳಲ್ಲಿ 55% ಗಳಿಸಿದರು. 20% ಮತಗಳು ಅಮಾನ್ಯವಾಗಿದ್ದವು. ಒಟ್ಟು ಮತಗಳ ಸಂಖ್ಯೆ 7,500 ಆಗಿದ್ದರೆ ಇನ್ನೊಬ್ಬ ಅಭ್ಯರ್ಥಿ ಪಡೆದ ಮಾನ್ಯ ಮತಗಳ ಸಂಖ್ಯೆ ಎಷ್ಟು? ನೋಡ್ರಿ, ಎಕ್ಸಾಂಪಲ್ ನೋಡೋಣ. 100 ಓಟ್ ಇದಾವ ಅಂತ ಅನ್ಕೋಣ. 100 ಓಟ್ ಇದಾವ ಅಂತ ಅನ್ಕೋಣ. 100 ಓಟಲ್ಲಿ ಎಷ್ಟು ಅಮಾನ್ಯವಾಗಿದ್ದಾವೆ? 20% ಓಟುಗಳು ಅಮಾನ್ಯವಾಗಿದ್ದಾವೆ. ಅಂದ್ರೆ 20% ಕಡಿಮೆ ಮಾಡ್ಬೇಕಲ್ಲ ನಾವು. ಸೊ ಉಳಿತೆಷ್ಟು? 80 ಓಟು ಮಾನ್ಯವಾಗಿರೋ ಓಟು. ಈ 20% ಕಡಿಮೆಯಾಗಿ 80% ಓಟುಗಳು ಉಳಿದ್ವಲ್ಲ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಒಂದು ವೇಳೆ 100 ಓಟುಗಳು ಇದ್ದರೆ 20 ಓಟುಗಳು ಅಮಾನ್ಯವಾಗಿದ್ದಾವೆ, 80 ಓಟುಗಳು ಉಳಿಯುತ್ತವೆ, 80 ಓಟುಗಳು ಮಾನ್ಯವಾಗಿರುತ್ತವೆ. ಆ ಮಾನ್ಯವಾಗಿರೋ ಓಟುಗಳಲ್ಲಿ ಒಬ್ಬರು 55% ಗಳಿಸಿದರು. ಒಬ್ಬರು ಒಟ್ಟು ಮಾನ್ಯ ಮತಗಳಲ್ಲಿ ಅಂದರೆ 80ರಲ್ಲಿ 55% ಗಳಿಸಿದರು. ಸೊ 80ರಲ್ಲಿ 55%, 80ರಲ್ಲಿ 55%, 80ರಲ್ಲಿ 55% ಅಂದ್ರೆ 50% ಅಂದ್ರೆ 40. ಸೊ 5% ಅಂದ್ರೆ 4, ಅಂದ್ರೆ ಟೋಟಲ್ 44 ಓಟು ಯಾರಿಗೆ? ಒಬ್ಬನಿಗೆ ಬರ್ತವೆ. ಇನ್ನೊಬ್ಬನಿಗೆ ಎಷ್ಟು ಓಟ್ ಬರ್ತವೆ? ಉಳಿಕಿದ್ದೆಷ್ಟು? 36. 44, 36, 80 ಓಟು. ಅರ್ಥ ಆಯ್ತಾ? ಸೊ 100 ಮತಗಳು ಇದ್ದರೆ ಅದರಲ್ಲಿ 20 ಅಮಾನ್ಯವಾಗಿರ್ತವೆ, 80 ಮಾನ್ಯಗಳಾಗಿರ್ತವೆ. ಒಬ್ಬನಿಗೆ ಮಾನ್ಯ ಮತಗಳಲ್ಲಿ 55% ಓಟ್ಗಳು ಬರ್ತವೆ. ಸೊ 80ರಲ್ಲಿ 55% ಅಂದ್ರೆ 80ರಲ್ಲಿ 55%, 50% ಪ್ಲಸ್ 5%. ಸೊ 80ರಲ್ಲಿ 50% ಅಂದ್ರೆ ಅರ್ಧ, 40. 80ರಲ್ಲಿ 5% ಅಂದ್ರೆ 4. ಸೊ 44 ಓಟು ಒಬ್ಬನಿಗೆ ಬಂದಿರ್ತವೆ, 36 ಓಟು ಇನ್ನೊಬ್ಬನಿಗೆ ಬಂದಿರ್ತವೆ. ಇದು ಎಷ್ಟರಲ್ಲಿ? ಇನ್ ಕೇಸ್ ಒರಿಜಿನಲ್ ವ್ಯಾಲ್ಯೂ 100 ಇದ್ದಾಗ, 100 ಓಟ್ಗಳಿದ್ದಾಗ 20 ಇನ್ವ್ಯಾಲಿಡ್, 80 ವ್ಯಾಲಿಡ್. ವ್ಯಾಲಿಡ್ ಓಟ್ಸ್ ಅಲ್ಲಿ ಒಬ್ಬನಿಗೆ 44 ಓಟ್ಸ್ ಬರ್ತವೆ, ಇನ್ನೊಬ್ಬರಿಗೆ 36 ಓಟ್ಗಳು ಬರ್ತವೆ. ಬಟ್ ಇಲ್ಲಿ ಒರಿಜಿನಲ್ ಎಷ್ಟು ಓಟ್ಗಳಿದಾವೆ? 7,500. ಅಂದ್ರೆ ಅದರ್ ಕ್ಯಾಂಡಿಡೇಟ್ ಅಂದ್ರೆ ಇವರೇ ಅಲ್ವಾ. 55% ಬಿಟ್ಟು ಇನ್ನೊಬ್ರು ಯಾರು? ಇವರೇ. ಸೊ 36% ಓಟು ಅದರ್ ಕ್ಯಾಂಡಿಡೇಟ್ ಬಂದಿರ್ತವೆ. 36% ಆಫ್ 7,500. ಸೊ 2 zeros ಕ್ಯಾನ್ಸಲ್. 75 ಇಂಟು 36, 75 ಇಂಟು 36. ಸೊ 25 ಇಂಟು 3, 108. 108, 25 ಅಂದ್ರೆ 2,700 ಇದು ಆನ್ಸರ್. ಸೊ ಕ್ಯಾಲ್ಕುಲೇಷನ್ ಮಾಡಿಬೇಕಾದ್ರೆ 36 ಇಂಟು 75, 2,700 ಆನ್ಸರ್ ಬರುತ್ತೆ. ಸೊ 2,700. ಸೊ ಇದನ್ನ ನೀವು 25 ಇಂಟು 3 ಬೇಕಾದ್ರೆ ಮಾಡ್ರಿ. 25 ಇಂಟು 3 ಅಂದ್ರೆ 75 ಅಲ್ಲ. ಸೊ 36 ಇಂಟು 3 108, 108 ಇಂಟು 25 ಉಳಿತಲ್ಲ. ಸೊ ಇದು 2700. 2,700 ಇದು ಕರೆಕ್ಟ್ ಆನ್ಸರ್. Salim bought an article for ₹784, which included GST of 12%. What is price of article before GST was added? ಸಲೀಂ ಒಂದು ವಸ್ತುವನ್ನು 784ಕ್ಕೆ ಖರೀದಿಸನು. ಇದರಲ್ಲಿ 12% ರಷ್ಟು GST ಸೇರಿದೆ. GST ಯನ್ನು ಸೇರಿಸುವ ಮೊದಲು ವಸ್ತುವಿನ ಬೆಲೆ ಎಷ್ಟು? ನೋಡ್ರಿ, 12% GST ಇದೆ. 12% GST ಇದೆ. 12% ಅಂದ್ರೆ ಎಷ್ಟು? 12/100. ಹೌದಲ್ವಾ? ಸೊ 4 425. ಸೊ 25 ಓರಿಜಿನಲ್ ಇದ್ರೆ 3 ಇಲ್ಲ, ಬಿಡ್ರಿ. ₹100 ಒರಿಜಿನಲ್ ವ್ಯಾಲ್ಯೂ ಇತ್ತು ಅಂತ ನೋಡ್ರಿ. ₹100 ಅದರದ್ದು ಒರಿಜಿನಲ್ ಕಾಸ್ಟ್ ಇತ್ತು ಅನ್ಕೊಡ್ರಿ. GST ಎಷ್ಟು ಬರುತ್ತೆ ಇಲ್ಲಿ? 12% ಅಂದ್ರೆ ₹12. ಸೊ 112ಕ್ಕೆ ಸೇಲ್ ಮಾಡ್ತಾರೆ ಅವರು. ಸೊ 112ಕ್ಕೆ ಸೇಲ್ ಮಾಡ್ತಾರೆ. ಬಟ್ ಇಲ್ಲಿ ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ ಅವರು? 784ಗೆ ಸೇಲ್ ಮಾಡಿದ್ದಾರೆ. ಒರಿಜಿನಲ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ 112 ಫೈನಲ್ ರೇಟ್, 100 ಇನಿಷಿಯಲ್ ರೇಟ್. 12% ಜಾಸ್ತಿ ಅಂದ್ರೆ 112.
ಆಕ್ಚುಲಿ ಇಲ್ಲಿ 784 ಆಗಿದೆ. ಸೊ 1 7 7 12 7 84, 1 7 7 12 7 84 ಅಂದ್ರೆ ಎಕ್ಸಾಕ್ಟ್ಲಿ 7 ಟೈಮ್ಸ್ ಇದೆ. ಸೊ ಎಕ್ಸಾಕ್ಟ್ಲಿ 7 ಟೈಮ್ಸ್ ಎಷ್ಟಾಗುತ್ತೆ ಇದು? 100 × 7 700. ದಟ್ ಇಸ್ ಯುವರ್ ಕರೆಕ್ಟ್ ಆನ್ಸರ್, 700. 100 ಇದ್ದಿದ್ದು 12% ಅಂದ್ರೆ 112 ಆಗುತ್ತೆ. ಬಟ್ ಆಕ್ಚುಲಿ ಎಷ್ಟಿದೆ ಗೊತ್ತಿಲ್ಲ, ಅದು 784 ಆಗಿದೆ. ಇಲ್ಲಿ ಏನ್ ರಿಲೇಷನ್ ಇರುತ್ತೆ, ಇಲ್ಲೂ ಅದೇ ರಿಲೇಷನ್ ಇರ್ಬೇಕಾ? ಸೊ ಇಲ್ಲಿ ಎಕ್ಸಾಕ್ಟ್ಲಿ 7 ಟೈಮ್ಸ್ ಇದ್ರೆ ಇಲ್ಲಿ ಎಕ್ಸಾಕ್ಟ್ಲಿ 7 ಟೈಮ್ಸ್ ಇರಲೇಬೇಕು. ಸೊ ಇದು ಒಂಥರ ಆದ್ರೆ ಇನ್ನೊಂಥರ ನೋಡೋಣ. 12% ಅಂದ್ರೆ 12/100. 4 3 4 25. ಸೊ 25 ಒರಿಜಿನಲ್ ವ್ಯಾಲ್ಯೂ ಇದ್ರೆ 3 ರೂಪಾಯಿ GST ಬರುತ್ತೆ. 35 ರೂಪಾಯಿ ಇದ್ದಿದ್ನ 25 ರೂಪಾಯಿ ಇದ್ದಿದ್ನ 28 ರೂಪಾಯಿಗೆ ವಿತ್ GST ಸೇಲ್ ಮಾಡ್ತಾರೆ ಅವರು. ಸೊ ವಿತ್ GST ಆಕ್ಚುಲಿ ಎಷ್ಟಿದೆ? 784 ರೂಪಾಯಿ ಇದೆ. 28 ಪಾರ್ಟ್ 784 ಆದ್ರೆ ಒರಿಜಿನಲ್ ಎಷ್ಟು? 25 ಪಾರ್ಟ್ ಎಷ್ಟು? ಸೊ 25 × 784 ಡಿವೈಡೆಡ್ ಬೈ 28. 7 4 7 1 7 1 7 2 4 1 4 2 4 2 8 3 32 4 8 32. 25 × 28 ಅಗೇನ್ 700. ಸೊ ನೀವು ಯಾವ ತರ ಕ್ಯಾಲ್ಕುಲೇಟ್ ಮಾಡಿದ್ರು ಆನ್ಸರ್ 700 ಬರುತ್ತೆ. ಸೊ ಈ ತರ ಮಾಡಬಹುದು. ಆನ್ ಸಂಡೇ 845 people went to the zoo. On Monday only 169 people went. What is percentage of decrease in the people visiting the zoo on Monday? ಭಾನುವಾರ 845 ಜನರು ಮೃಗಾಲಯಕ್ಕೆ ಹೋದರು. ಸೋಮವಾರ ಕೇವಲ 146 ಜನರು ಮಾತ್ರ 169 ಜನರು ಮಾತ್ರ ಹೋದರು. ಸೋಮವಾರದಂದು ಮೃಗಾಲಯಕ್ಕೆ ಭೇಟಿ ನೀಡುವ ಜನರ ಪ್ರಮಾಣದ ಶೇಕಡಾವಾರು ಇಳಿಕೆ ಎಷ್ಟು? ಸೊ ಏನಾಗುತ್ತಂತೆ, ಸಂಡೇ ಎಷ್ಟು ಜನ ಹೋಗ್ತಾರೆ? 845 ಜನ ಹೋಗ್ತಾರೆ. ಮಂಡೇ ಎಷ್ಟು ಜನ ಹೋಗ್ತಾರೆ? 169 ಜನ ಹೋಗ್ತಾರೆ. 169 ಜನ ಹೋಗ್ತಾರೆ. ಸೊ ಶೇಕಡಾವಾರು ಇಳಿಕೆ ಎಷ್ಟು? ಇಲ್ಲಿ ನಾನ್ ನಿಮ್ಗೆ ಆವಾಗಲೇ ಹೇಳಿದೆ, ಇನಿಷಿಯಲಿ 100 ಜನ ಹೋಗ್ತಾರೆ ಅಂತ ಅನ್ಕೋರಿ. ನೆಕ್ಸ್ಟ್ ಡೇ 80 ಜನ ಹೋಗ್ತಾರೆ ಅಂತ ಅನ್ಕೋಣ. ಸೊ 100 ಜನ ಹೋಗಲಿ 80 ಜನ ಹೋದ್ರೆ 20% ಕಡಿಮೆ ಅಂತ ಹೇಳ್ಬೋದಾ? ಸರಿ, 25 24 ಅಂದ್ರೆ 5 ಜನ ಹೋಗಲಿ 4 ಜನ ಹೋಗ್ತಿದಾರೆ ಅಂತ ಹೇಳ್ಬೋದಲ್ಲ. ಸೊ ಅಗೇನ್ 1 ಕಡಿಮೆ ಅಲ್ವಾ? 1 ಕಡಿಮೆ. ಸೊ ಓರ್ನಲ್ಲಿ ಎಷ್ಟಿದ್ರು? 1 ಕಡಿಮೆ. ಓರ್ನಲ್ಲಿ 5 ಜನ ಇದ್ರು. ಸೊ 20%, 1/5 = 20% ಅಂತ ಆಲ್ರೆಡಿ ಗೊತ್ತು ನಮ್ಗೆ. ಸೊ ಯಾವಾಗ್ಲೂ ಕೆಳಗಡೆ ಇನಿಷಿಯಲ್ ವ್ಯಾಲ್ಯೂನೇ ಇರಬೇಕು. ಅಲ್ಲಿಂದ ಕಡಿಮೆ ಆದ್ರಾಗಿರುತ್ತೆ, ಜಾಸ್ತಿ ಆದ್ರಾಗಿರುತ್ತೆ. ಎಷ್ಟು ಕಡಿಮೆ ಅಥವಾ ಜಾಸ್ತಿ ಆಗಿದೆ ಅದನ್ನ ಮೇಲ್ಗಡೆ ಬರ್ಕೋಬೇಕು, ಕಡಿಮೆ ಆಗಿರೋದು ಕೆಳಗಡೆ ಬರ್ಕೋಬೇಕು. ಸೊ ಈ ತರ ನೀವು ಮಾಡ್ಬೇಕು. ಇಲ್ಲಿ ನೋಡ್ರಿ. ಸೊ ಇದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಹೇಳಿದೆ ನಾನು. ಇಲ್ಲಿ ನೋಡ್ರಿ, ಈ ರೇಷಿಯೋ ಏನಿದೆ ನೋಡ್ರಿ, 169 845. ಸೊ ಯಾವ ಟೇಬಲ್? 169 13 ಸ್ಕ್ವೇರ್ 13 13 169, 13 6 78, 6 ರಿಮೈಂಡರ್ 65, 13 5 65, 13 1 13 5. ಅಂದ್ರೆ ಸಂಡೇ 5 ಜನ ಹೋದ್ರೆ ಮಂಡೇ ಒಬ್ರೇ ಹೋಗಿದಾರೆ ಅಂತ ಅರ್ಥ. 845 169 ಅಂದ್ರು ಒಂದೇ, 5 1 ಅಂದ್ರು ಒಂದೇ. 845 169 ಏನ್ ರೇಷಿಯೋ ಇದೆಯಲ್ಲ, 5 1 ಅದೇ ರೇಷಿಯೋ ಇರುತ್ತೆ. ಸೊ ಎಷ್ಟು ಜನ ಕಡಿಮೆ ಆದ್ರು? 4 ಜನ ಕಡಿಮೆ ಆದ್ರು. ಸೊ 4 ಜನ ಕಡಿಮೆ ಆದ್ರು. ಇನಿಷಿಯಲಿ ಎಷ್ಟಿದ್ರು? 5 ಜನ ಇದ್ರು. ಸೊ 4/5 ಅಂದ್ರೆ 80%. ಸೊ 80% ಡಿಕ್ರೀಸ್ ಇತ್ತು, ಕರೆಕ್ಟ್ ಅಂತ. ಸೊ ಈ ತರ ಮಾಡ್ಬೇಕು ನಾವು. ಒಂದು ಹಳ್ಳಿಯ 500 ಜನ ನಿವಾಸಿಗಳಲ್ಲಿ 50% ನಷ್ಟು ಹುಡುಗರು ಇದ್ದಾರೆ. ಅದರಲ್ಲಿ 30% ನಷ್ಟು ವಿದ್ಯಾವಂತರು. ಒಂದು ವೇಳೆ ಎಲ್ಲಾ ನಿವಾಸಿಗಳಲ್ಲಿ 40% ನಷ್ಟು ಮಂದಿ ವಿದ್ಯಾವಂತರಾಗಿದ್ದಾರೆ,
ಆ ಹಳ್ಳಿ ಎಷ್ಟು ಶೇಕಡಾವಾರು ಹುಡುಗಿಯರು ವಿದ್ಯಾವಂತರಾಗಿದ್ದಾರೆ? ಹಳ್ಳಿಯ ಎಷ್ಟು ಶೇಕಡಾವಾರು ಹುಡುಗಿಯರು ವಿದ್ಯಾವಂತರಾಗಿದ್ದಾರೆ? ಈಗ ಏನ್ ಕೇಳ್ತಿದ್ದಾರೆ ಅವರು, 100-500 ನಿವಾಸಿಗಳಿದ್ದಾರೆ. 100-500 ನಿವಾಸಿಗಳಿದ್ದಾರೆ. ಎಷ್ಟೋ ಜನ ಇದಾರೆ ಅಂತ ಅನ್ಕೋಣ. ಫಸ್ಟ್ 100 ಜನನೇ ಇದಾರೆ ಅಂತ ಅನ್ಕೋಣ ನಿವಾಸಿಗಳು. ಅದರಲ್ಲಿ 50% ಹುಡುಗರಿದ್ದಾರೆ ಅಂದ್ರೆ 50% ಹುಡುಗಿರೇ ಇರ್ಬೇಕಲ್ಲ. ಸೊ ಈ 50% 50% ಹುಡುಗರಲ್ಲಿ 30% ವಿದ್ಯಾವಂತರಾಗಿದ್ದಾರೆ. 50ರಲ್ಲಿ 30% ಅಂದ್ರೆ ಎಷ್ಟು? 10% ಅಂದ್ರೆ 5, 30% ಅಂದ್ರೆ 15. 15%, 100ರಲ್ಲಿ 15% ಹುಡುಗರು ವಿದ್ಯಾವಂತರಿದ್ದಾರೆ. ಸೊ ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ಇದ್ದಾರೆ ವಿದ್ಯಾವಂತರು? 40%. ಉಳಿಕಿದ 25% ಹುಡುಗಿರೇ ಇರ್ಬೇಕಲ್ಲ. ಸೊ 25% ಕರೆಕ್ಟ್. ಸರಿ, 100ರಲ್ಲಿ 25%. ಈಗ ನೋಡ್ರಿ, 100ರಲ್ಲಿ 25%, ಬಟ್ ಅವರು ಹುಡುಗಿಯರಲ್ಲಿ ಎಷ್ಟು ಪರ್ಸೆಂಟ್ ವಿದ್ಯಾವಂತರು ಅಂತ ಕೇಳಿದ್ದಾರೆ. 50ರಲ್ಲಿ 25 ಅಂದ್ರೆ 50ರ ಅರ್ಧ 25 ಅಲ್ಲ. ಸೊ 50% ಕರೆಕ್ಟ್ ಅಂತ. ನಾವು ಸರಿ ಆಯ್ತು ಕೇಳ್ರಿ. ನೂರು ಜನ ಇದಾರೆ ಅಂತ ಅನ್ಕೋಣ. ಅದರಲ್ಲಿ 50% ಹುಡುಗರು ಅಂದ್ರೆ 50%, 50 ಹುಡುಗರು 50 ಹುಡುಗಿಯರು, ಬಾಯ್ಸ್ ಗರ್ಲ್ಸ್. ಇದರಲ್ಲಿ 30% ವಿದ್ಯಾವಂತರಿದಾರಂತೆ. 50ರಲ್ಲಿ 30% ಅಂದ್ರೆ 15 ವಿದ್ಯಾವಂತರು. ಟೋಟಲ್ ಹಳ್ಳಿ ಒಳಗೆ ಎಷ್ಟು ವಿದ್ಯಾವಂತರಿದ್ದಾರೆ? 40%. ಸೊ 40% ಅಂದ್ರೆ 40 ಜನ ವಿದ್ಯಾವಂತರಿದ್ದಾರೆ. 15 ಇಲ್ಲಿ ವಿದ್ಯಾವಂತರು, ಉಳಿಕಿದ್ದು 40ರಲ್ಲಿ 25 ಜನ ಇಲ್ಲಿ ವಿದ್ಯಾವಂತರು ಇರಲೇಬೇಕಲ್ಲ. ಸೊ 50ರಲ್ಲಿ 50 ಹುಡುಗಿರಲ್ಲಿ 25 ವಿದ್ಯಾವಂತರು ಹುಡುಗಿರೇ ಇದ್ದಾರೆ. ಸೊ 25/50. 50 ಹುಡುಗಿರಲ್ಲಿ 25 ಜನ ವಿದ್ಯಾವಂತರಿದ್ದಾರೆ ಅಂದ್ರೆ 1/2. 1/2 ಅಂದ್ರೆ 50%. ಸೊ ಆ ತರ ಆನ್ಸರ್ ಮಾಡ್ಬೋದು ನಾವು. ಸರಿ, ನೆಕ್ಸ್ಟ್ ಕ್ವಶನ್. Arun spent 32% of his salary on daily needs, 20% on rest on a car, 28% rest on maintenance. Okay, of the rest on car, 28% of the rest on maintenance. So if he saves rupees 12240, find the amount spent by him on maintenance. ಅರುಣ್ ತನ್ನ ಸಂಬಳದ 32% ನಷ್ಟು ಭಾಗವನ್ನು ದೈನಂದಿನ ಅಗತ್ಯಗಳಿಗಾಗಿ ಖರ್ಚು ಮಾಡ್ತಾನೆ. ಉಳಿದ 20% ಭಾಗವನ್ನು ಕಾರಿನ ಮೇಲೆ ಖರ್ಚು ಮಾಡುತ್ತಾನೆ. ಉಳಿದ 28% ಭಾಗವನ್ನು ನಿರ್ವಹಣೆಗಾಗಿ ಖರ್ಚು ಮಾಡ್ತಾನೆ. ಒಂದು ವೇಳೆ ಆತ 12,240 ರೂಪಾಯಿ ಉಳಿಸಿದರೆ ಆತ ನಿರ್ವಹಣೆಗಾಗಿ ಖರ್ಚು ಮಾಡಿದ ಫೈಂಡ್ ದ ಅಮೌಂಟ್ ಸ್ಪೆಂಡ್ ಬೈ ಹಿಮ್ ಆನ್ ಮೇಂಟೆನೆನ್ಸ್. ಸೊ ಮೇಂಟೆನೆನ್ಸ್ ಗೆ ಅವ್ನು ಎಷ್ಟು ಖರ್ಚು ಮಾಡ್ತಾನೆ ಅಂತ ಕೇಳಿದಾರೆ ಅವರು. ಸೊ ಎಷ್ಟೋ ಇದೆ ಅಂತ ಅನ್ಕೋಣ. ಎಕ್ಸ್ ಉಳಿದಿದೆ ಅಂತ ಅನ್ಕೋಣ. ಹ್ಮ್ 100. 100ರಲ್ಲಿ 32% ಅವನು ಡೈಲಿ ನೀಡ್ಸ್ಗೆ ಅಥವಾ ದೈನಂದಿನ ಅಗತ್ಯಗಳಿಗೆ ಖರ್ಚು ಮಾಡ್ತಾನೆ. ಅಂದ್ರೆ 68% ಉಳಿಸ್ದಂಗೆ ಆಯ್ತಲ್ಲ. 68% ಉಳಿಸ್ತಾನೆ. ಈ 68% ಉಳಿದಿದ್ದಲ್ಲಿ ಇದರಲ್ಲಿ ಎಷ್ಟು ಪರ್ಸೆಂಟ್ಗೆ ಅವನು ಕಾರಿಗಾಗಿ ಖರ್ಚು ಮಾಡ್ತಾನಲ್ಲ, ಅಗತ್ಯಗಳಿಗಾಗಿ ಖರ್ಚು ಮಾಡ್ತಾನೆ. ಉಳಿದ 20% ರಷ್ಟು ಭಾಗವನ್ನು ಕಾರಿಗಾಗಿ. ಅಂದ್ರೆ 20% ರಷ್ಟು, ಈ 68% ರಲ್ಲಿ 20% ರಷ್ಟು ಅವನು ಕಾರಿಗೆ ಖರ್ಚು ಮಾಡ್ತಾನೆ. ಉಳಿಕಿದ 80% ಅವನು ಉಳಿಸ್ತಾನಲ್ಲ. ಈ ಉಳಿದಿದ್ರಲ್ಲಿ ಅಗೇನ್ ಅವನು 28% ರಷ್ಟು ಏನಕ್ಕೂ ಖರ್ಚು ಮಾಡ್ತಾನೆ, 72% ಉಳಿಸ್ತಾನೆ ಅಂತ ಅರ್ಥ. ನಾವು ಸರಿ ಆಯ್ತು ಕೇಳ್ರಿ. ಎಕ್ಸ್ ಅವನು ಒರಿಜಿನಲ್ ಸ್ಯಾಲ್ರಿ ಅಂತ ಅನ್ಕೋಣ. 32% ಅವನು ಡೈಲಿ ನೀಡ್ಸ್ ಯೂಸ್ ಮಾಡ್ತಾನೆ. ಅಂದ್ರೆ 68% ಉಳಿತಾ. ಇದ್ರಲ್ಲಿ ಅವನೇನ್ ಮಾಡ್ತಾನೆ, ಏನು ಉಳಿತಲ್ಲ ಇದರಲ್ಲಿ 20% ಕಾರಿನ ಮೇಲೆ ಖರ್ಚು ಮಾಡ್ತಾನೆ. ಅಂದ್ರೆ 80% ಉಳಿಬೇಕಲ್ಲ, 4/5 ಉಳಿಯುತ್ತೆ. ಅಗೇನ್ ಇದು ಉಳಿದಿದ್ರಲ್ಲಿ ಅವನೇನ್ ಮಾಡ್ತಾನೆ, 28% ಖರ್ಚು ಮಾಡ್ತಾನೆ. ಸೊ ಅಂದ್ರೆ 72% ಉಳಿಸ್ತಾನಲ್ಲ. ಸೊ ಉಳಿದಿದ್ದೆಷ್ಟು? 12,240. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ನಾವು. ಸೊ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಉಳಿತೆ ನೋಡೋಣ.
ಸೊ 12 6 ದ 12 1 ದ 12 2 ದ 0 6 4 24 24 1 ದ 24 4 ದ 96 ಆಗಲ್ಲ, ಕರೆಕ್ಟ್ ಆಗಲ್ಲ. 68 ಇದೆಲ್ಲ ಇದು. ಸ್ವಲ್ಪ